ಇವತ್ತು ರಾಜೀನಾಮೆ ಕೊಡಿಸ್ತಕ್ಕಂಥ ಪ್ರಕರಣದಲ್ಲಿ ಭಾಗಿಯಾಗಿದ್ದರೆ ಇಲ್ಲ ಕಾಂಗ್ರೆಸ್ ನಾಯಕರು ಭಾಗಿಯಾಗಿದ್ದರೆ ಈ ಸರ್ಕಾರದಲ್ಲಿ ಇವತ್ತು ಗೊಂದಲ ಇದೆ, ಅಭದ್ರವಾಗಿದೆ, ಈ ಸರ್ಕಾರ ಬಿದ್ದೋಗ್ತಾ ಇದೆ, ರಾಜ್ಯಪಾಲರ ಆಡಳಿತ ಬರ್ತಾ ಇದೆ ಅಂತಕ್ಕಂಥ ಸುದ್ದಿ ಯಾತಿಗೆ ಬರ್ತಾ ಇದೆ? ಯಡಿಯೂರಪ್ಪನವರು ಪಾಪ ಏನು ಕಸರತ್ತು ಮಾಡ್ತಾ ಇದ್ದಾರೆ. 104 ಮತ್ತು ನಾನು ಹೇಳಿದ್ದೀನ ಶಾಸಕರನ್ನೆಲ್ಲ ಅಲ್ಲಿ ಕರ್ಕೊಂಡು ಗುಂಪು ಮಾಡ್ಕೊಂಡು ಏನೋ ಅವರೆಲ್ಲ ಸೇರಿ ಅಲ್ಲಿಂದ ರೆಸಾರ್ಟ್ನಲ್ಲಿ ಯಾವ ಶಾಸಕನ ಹೆಸರಿನಲ್ಲಿ ಬಿ ಜೆ ಪಿಯ ಶಾಸಕನ ಹೆಸರಿನಲ್ಲಿ ಮುಂಬೈನಲ್ಲಿ ಯಾವ ರೆಸಾರ್ಟ್ನಲ್ಲಿ ರಿಸರ್ವೇಷನ್ ಮಾಡಿದ್ದಾರೆ, ಎಷ್ಟು ರೂಮ್ಗಳು ರಿಸರ್ವೇಷನ್ ಮಾಡ್ಕೊಂಡಿದ್ರು, ಎಷ್ಟು ಜನ ಕಾಂಗ್ರೆಸ್ JDSನ ಶಾಸಕರುಗಳಿಗೆ ಆಮಿಷಗಳನ್ನು ಒಡ್ಡಿ ಕರ್ಕೊಂಡು ಹೋಗಲಿಕ್ಕೆ ಪಾಪ ವ್ಯರ್ಥ ಕಸರತ್ತು ಮಾಡ್ಕೊಂಡು ಕೂತಿದ್ದಾರೆ. ಮಾಹಿತಿ ನನ್ನ ಹತ್ರ ಇಲ್ವೇ? ಇವತ್ತು ರಾಜೀನಾಮೆ ಕೊಡಿಸ್ತಕ್ಕಂಥ ಪ್ರಕರಣದಲ್ಲಿ ಭಾಗಿಯಾಗಿದ್ದರೆ ಇಲ್ಲ ಕಾಂಗ್ರೆಸ್ ನಾಯಕರು ಭಾಗಿಯಾಗಿದ್ದರೆ ಈ ಸರ್ಕಾರದಲ್ಲಿ ಇವತ್ತು ಗೊಂದಲ ಇದೆ, ಅಭದ್ರವಾಗಿದೆ, ಈ ಸರ್ಕಾರ ಬಿದ್ದೋಗ್ತಾ ಇದೆ, ರಾಜ್ಯಪಾಲರ ಆಡಳಿತ ಬರ್ತಾ ಇದೆ ಅಂತಕ್ಕಂಥ ಸುದ್ದಿ ಯಾತಿಗೆ ಬರ್ತಾ ಇದೆ? ಯಡಿಯೂರಪ್ಪನವರು ಪಾಪ ಏನು ಕಸರತ್ತು ಮಾಡ್ತಾ ಇದ್ದಾರೆ. 104 ಮತ್ತು ನಾನು ಹೇಳಿದ್ದೀನ ಶಾಸಕರನ್ನೆಲ್ಲ ಅಲ್ಲಿ ಕರ್ಕೊಂಡು ಗುಂಪು ಮಾಡ್ಕೊಂಡು ಏನೋ ಅವರೆಲ್ಲ ಸೇರಿ ಅಲ್ಲಿಂದ ರೆಸಾರ್ಟ್ನಲ್ಲಿ ಯಾವ ಶಾಸಕನ ಹೆಸರಿನಲ್ಲಿ ಬಿ ಜೆ ಪಿಯ ಶಾಸಕನ ಹೆಸರಿನಲ್ಲಿ ಮುಂಬೈನಲ್ಲಿ ಯಾವ ರೆಸಾರ್ಟ್ನಲ್ಲಿ ರಿಸರ್ವೇಷನ್ ಮಾಡಿದ್ದಾರೆ, ಎಷ್ಟು ರೂಮ್ಗಳು ರಿಸರ್ವೇಷನ್ ಮಾಡ್ಕೊಂಡಿದ್ರು, ಎಷ್ಟು ಜನ ಕಾಂಗ್ರೆಸ್ JDSನ ಶಾಸಕರುಗಳಿಗೆ ಆಮಿಷಗಳನ್ನು ಒಡ್ಡಿ ಕರ್ಕೊಂಡು ಹೋಗಲಿಕ್ಕೆ ಪಾಪ ವ್ಯರ್ಥ ಕಸರತ್ತು ಮಾಡ್ಕೊಂಡು ಕೂತಿದ್ದಾರೆ. ಮಾಹಿತಿ ನನ್ನ ಹತ್ರ ಇಲ್ವೇ?